ಹಳ್ಳಿ ಹೈದ ಹನುಮಂತು ಈಗ ಬಿಗ್ ಬಾಸ್ 11ರ ವಿನ್ನರ್ ಆಗಿರುವಂಥದ್ದು. ಆ ಊರಿನಲ್ಲಿ ಸಂಭ್ರಮ ಮನೆ ಮಾಡುವಂಥದ್ದು. ನಮ್ಮ ಜೊತೆಗೆ ಕುಟುಂಬ ಸದಸ್ಯರಿದ್ದಾರೆ, ಅವರ ತಂದೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನು ಬಿಗ್ ಬಾಸ್ಗೆ ನೀವು ಕೂಡ ಹೋಗಿದ್ರಿ, ಏನು ನೋಡಿ ಭಾಳ ಖುಷಿ ಆಯ್ತಾ? ಹೆಂಗೆ ನಮಗೆ ಇದು ಏನು ಜನ ನೋಡಿ ನನ್ನ ಮಗನ್ನ ಎಲ್ಲರೂ ಕೂಡಿ ಆರಿಸಿ ಬಂದಿದ್ದ ನೋಡಿ ಅದ ನೋಡಿ ಭಾಳ ಖುಷಿ ರೀ ನಮಗೆ. ದೊಡ್ಡ ಖುಷಿ. ಈಗ ಮೊದ್ಲು ಹಾಡು ಹೇಳ್ತಿದ್ದ ಹನುಮಂತ, ಕುರಿ ಕಾಯ್ಕಂತ ಹಾಡು ಹೇಳ್ತಿದ್ದ, ಅವಾಗಿಂದ ನೋಡ್ಕೊಂತ ಬಂದಿರಿ ಹನುಮಂತ. ಈಗ ಮೊನ್ನೆ ಸುದೀಪ್ ಸರ್ ಭೇಟಿ ಮಾಡಿದ್ರಿ, ಆ ಶೋದಾಗ ನೀವು ಕುಂತ ನೋಡಿದ್ರಿ, ಏನು ಅನ್ನಿಸ್ತು? ಕೊನೆ ತನಕನೂ ಕೂಡ ಯಾರು ಗೆಲ್ತಾರೆ ಬರೀ ಇದಾಗಿತ್ತು. ಕೊನೆ ತನಕ ಇದ್ರಿ, ನೀವು ಆ ಕ್ಷಣ ಹೆಂಗೆ ಕಳೆದ್ರಿ? ನಮ್ಮ ಮಗನ ಗೆಲ್ತಾನಂತೇಳಿ ನಾವೇನು ಖುಷಿ ಮಾಡಿಲ್ರಿ. ಯಾರು ಗೆದ್ರು ನಮ್ಮರ ಅಂಥೇಳಿ ನಾವು ಖುಷಿ ಮಾಡಿದ್ದ ಖರೆ. ನನ್ನ ಮಗನ ಗೆದ್ದಂಗೆ ಅವ್ರು ಬಾಕಿಯಾರು ಗೆದ್ರು ಅವರು ನಮ್ಮ ಮಕ್ಕಳ ಸರಿ ಅನ್ನೋ, ನಮ್ಮ ತಮ್ಮನ ಸರಿ ಅನ್ನೋ, ಅಕ್ಕಾರ ಸರಿ ಅನ್ನೋ, ತಂಗಿಯಾರ ಸರಿ ಅಂತ ನಮಗೆಲ್ಲರೂ ಅಷ್ಟ. ಯಾರು ಗೆದ್ರು ಅಷ್ಟ ನಮಗೆ ಇಷ್ಟ ಸಂತೋಷ. 5.5 ಕೋಟಿ ಓಟ್ ಬಿದ್ದಂತ ಹನುಮಂತಿಗೆ ಕರ್ನಾಟಕದಾಗ ನಂಬರ್ 1 ಓಟ್ ತೊಗೊಂಡಿದ್ದ. 5.5 ಕೋಟಿ ಇಷ್ಟು ನಿರೀಕ್ಷೆ ಮಾಡಿದ್ರೆ? ನಾವೇ ನಿರೀಕ್ಷೆ ಮಾಡಿಲ್ರಿ, ನಾವೇನು ಕಲ್ತಿಲ್ಲ ಬಿಟ್ಟಿಲ್ಲ, ನಮಗೆ ಗೊತ್ತೂ ಆಗಿಲ್ರಿ ಎಷ್ಟು ಕೋಟಿ ಐತೆ ಅಂತೇಳಿ ನಮಗೆ ಗೊತ್ತಾಗಿಲ್ರಿ. ಅವ್ರಿಗೆ ಗೊತ್ತಾರ ಇದ್ದಾರೆ ಹೇಳ್ತಾರ್ರಿ, ನಮಗೇನು ಅಷ್ಟೊಂದು ಗೊತ್ತಿಲ್ಲ. ಬಿಗ್ ಬಾಸ್ ಒಳಗೆ ನೀವು 3 ತಿಂಗಳು ಹನುಮಂತನ ಬಿಟ್ಟಿದ್ರಿ, 3 ತಿಂಗಳು ಹನುಮಂತನ ಬಿಟ್ಟಿದ್ರಿ, ನಡುವೆ ರೊಟ್ಟಿ ಬುತ್ತಿ ಕಟ್ಕೊಂಡು ಹೋಗಿದ್ರಿ. ಆ ಕ್ಷಣ ಹೆಂಗಿತ್ರಿ? ಹೋಗಿದ್ವಿ ರೀ, ನೋಡಿದ್ವಿ, ಊಟ ಮಾಡಿದ್ರು. ಏನಪ್ಪ ಎಲ್ಲಾರು ಚಲೋ ಐತೆ ಅಂತಂದ್ರು, ಊಟ ಮಾಡಿಸಿದ್ವಿ. ಒಂದು ಸ್ವಲ್ಪ ಕಷ್ಟ ಬಂತು, ಅಷ್ಟು ನಮ್ಮ ಮಗನ ನೋಡಿ ದುಃಖ ಮಾಡಿದ್ವಿ. ಕಷ್ಟ ಬಂತು. 3 ತಿಂಗಳ ಮಠ ಅಂತಂತಂದ್ರೆ ಎಲ್ಲೇ ಮನಸ್ಸಾಗಿದ್ದ. ಕಷ್ಟ ಬಂತು, ದುಃಖ ಮಾಡಿದ್ವಿ. ಆ ಮಗ ಯಾಕೆ ಕಳಿತಿರುವ ಅಂತಂದ. ಖುಷಿ ಆಯ್ತು. ಈ ಹನುಮಂತನ ಹಾಡು ಈಗ ಬೇರೆ ಬೇರೆ ರಿಯಾಲಿಟಿ ಶೋಗೆ ಹೋದ ನಂತರ ಭಾಳಷ್ಟು ಹೆಸರು ಕಳಿಸಿದಾನ. ಈಗ ಜನ ಎಲ್ಲ ಮನೆಗೆ ಬಂದು ವಾಪಸ್ ಈಗ ಯಾವಾಗ ಬರ್ತಾನೆ ಹನುಮಂತ ಕೇಳ್ತಾ ಇದ್ದಾರೆ. ಯಾವಾಗ ಬರ್ತಾನೆ ಹನುಮಂತ? ಅದಾನ್ರಿ, ಯಾವಾಗ ಬರ್ತಾನ ಅನ್ನೋದು ನಮಗಿನ್ನೂ ಏನು ತಿಳಿಸಿಲ್ಲ. ಯಾವಾಗ ಬರ್ತಾನ ಅನ್ನೋದು ನಮಗೆ ಗೊತ್ತನೂ ಇಲ್ರಿ. ಯಾವಾಗ ಬರ್ತಾನೆ ಬಂದಾಗ ಅಷ್ಟ ಖುಷಿ. ಈ ಸುದೀಪ್ ಸರ್ ಲಾಸ್ಟಿಗೆ ನಿಮ್ಮನ್ನ ಕೇಳಾರ, ಯಾವಾಗ ಮಾಡ್ತೀರಿ ಹನುಮಂತನ ಮದ್ವೆ ಅಂತಂದು? ನಿಮ್ಗೆ ಕೂಡ ಮಾತು ತಗೊಂಡ್ರೆ ಯಾವಾಗ ಮಾಡ್ತೀರಿ ಮತ್ತೆ ಮದ್ವೆ? ಮಾಡೋಣ, ಒಟ್ಟರು ಕೂಡಿ ಮಾಡೋಣ, ನೋಡೋಣ, ಹೆಣ್ಣು ನೋಡೋಣ, ನೋಡಿ ಮಾಡೋಣ. ಮತ್ತು ಮಾಡೋದ ಅಲ್ಲಿ ಬಿಡಕ್ಕೆ ಬರೋದಿಲ್ಲ. ಮಾಡೋಣ, ಇವತ್ತಿಲ್ಲ ನಾಳೆ ನೋಡಿ ಕನ್ಯಾ ನೋಡಿ ಮಾಡೋಣ. ಹನುಮಂತನ ಭಾಳಷ್ಟು ಕನಸಿರೋದು, ಕೊನೆ ಕನಸು ಅಂತಂದರೆ ಭಾಳಷ್ಟು ಅಂದರೆ ಸರಿಗಮಪ್ಪಕ್ಕೆ ಹೋದಾಗಿಂತನೂ ಒಳ್ಳೆ ಮನೆ ಕಟ್ಟಿಸ್ಬೇಕು ಅನ್ನೋದು ಅವ್ನು ಮೊದಲಿಂದನೂ ಅವ್ನ ತಲೆಯಾಗಿರುವಂಥದ್ದು, ಈಗೂ ಕೂಡ ಹೇಳಿರುವಂಥದ್ದು. ಅವನ ಕನಸು ನನಸಾಗಬೇಕು. ಮನಿ ಇದ ಮನಿ ರೀ, ಮತ್ತಿನ್ನೇನು ಮನಿ ಕಟ್ಸೋದು? ಇದೈತಲ್ಲ, ಇದ ಮನಿನ ನಮಗೆ ಮನಿ. ಆರ್ಸಿ ಸಾಕು ಆಯ್ತು, ಆಸೆ ಐತಿ, ಆಗ್ಬೇಕಲ್ರಿ. ಅದ ಆಸೆವು ಆಗ್ಬೇಕಂತೀವಿ. ಅದು ಯಾವಾಗ ಆಕೈತಿ, ಯಾವಾಗ ಕೂಡಿ ಬರ್ತೈತಿ ಅವಾಗ ಆಕೈತಿ. ಇದಿಷ್ಟು ಅವರ ತಂದೆ ಮಾತಂದರೆ ಭಾಳಷ್ಟು ಹನುಮಂತ ಕರುನಾಡಿನ ಮನಸ್ಸು ಗೆದ್ದಿರುವಂಥದ್ದು. ಅಂದರೆ ಎಲ್ಲರ ಮನಸ್ಸು ಗೆದ್ದಂತಹ ಹನುಮಂತಿಗೆ ಸುದೀಪ್ ಸರ್ ಹೇಳಿದ ಹಾಗೆ ಕನ್ಯೆಯನ್ನು ನೋಡಿ ಮದುವೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.